ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ಹಿನ್ನೆಲೆ ರಸಗೊಬ್ಬರದ ಬೆಲೆ ಭಾರಿ ದುಷ್ಪರಿಣಾಮ ಬೀರಿದೆ. ರಸಗೊಬ್ಬರದ ಅಭಾವದ ಜೊತೆಗೆ ಗೊಬ್ಬರ ಬೇರೆಯವರಿಗೆ ಮಾಡಿರುವುದು ಅನ್ನದಾತರಿಗೆ ಆತಂಕ ಮೂಡಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಚನ್ನಬಸಪ್ಪ ಮಂಶೆಟ್ಟಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಸಗೊಬ್ಬರದ ಅಭಾವದ ಜೊತೆಗೆ ಗೊಬ್ಬರದ ಬೆಲೆ ಏರಿಕೆ ಮಾಡಿರುವುದು ಅನ್ನದಾತರಿಗೆ ಆತಂಕದಲ್ಲಿ ಮನೆ ಮಾಡಿದಂತಾಗಿದೆ ಮತ್ತು ಪೊಟ್ಯಾಷ್ ಮತ್ತು ಕಾಂಪ್ಲೆಕ್ಸ್ ಎಂದು ಬರೆದ ನಿಯಂತ್ರಣ ಇರದೇ ಇರುವುದರಿಂದ ರಸಗೊಬ್ಬರ ಮೇಲೆ ತಿಂಗಳಲ್ಲಿಯೇ 2 ಬಾರಿ ಬೆಲೆ ಏರಿಕೆ ಮಾಡಿ ರೈತ ವಿರೋಧಿ ಕೇಂದ್ರ ಸರ್ಕಾರದ ನೀತಿಯನ್ನು ರೈತ ಸಂಘ ವಿರೋಧಿಸುತ್ತದೆ ಎಂದು ತಿಳಿಸಿದ್ದಾರೆ. ರಸಗೊಬ್ಬರದ ಬಿಕ್ಕಟ್ಟಿಗೆ ತಕ್ಷಣ ಪರಿಹಾರ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲ್ಸೆಟ್ಟಿ ಅವರು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ದಿಲೀಪ್ ನಾಗಲೂರು ಜಂಟಿ ಕಾರ್ಯದರ್ಶಿಯಾಗಿ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅಲ್ತಾಫ್ ಇನಾಮ್ದಾರ್ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಬರ್ತಾ ಇದ್ದಾರೆ. ಈಗ ಇವತ್ತಿನ ಪತ್ರಿಕಾ ಮಾಧ್ಯಮದ ಮಿತ್ರರು ಮತ್ತು TV ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಕೂಡ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತು ಮೇಯನ್ನ ಮುಗಿಲಿಕ್ಕೆ ಬಂದಿದೆ. ಇವತ್ತು 25ನೇ ತಾರೀಕಿದೆ. ಬಹುತೇಕ ಇವತ್ತ ಅಥವಾ ನಾಳೆ ರೋಣಿ ಮಳೆಯೂ ಕೂಡ ಉಗುಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಇದೆ. ಮುಂಗಾರು ಬಿತ್ತನೆಯನ್ನು ಪ್ರಾರಂಭಕ್ಕೆ ಸಂಬಂಧಪಟ್ಟಂಗ ರೈತರು ಮುಂಗಾರು ಬಿತ್ತನೆಗಾಗಿ ಬೀಜ, ಬುಕ್ಕ, ಉಡಿಚೀಲ, ಕುಂಟಿದಿಂಡ ಮತ್ತು ತಯಾರಿಯನ್ನು ಬಿತ್ತನೆಗಾಗಿ ತಯಾರಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಗೊಬ್ಬರದ ಕೊರತೆಯನ್ನು ಎದ್ದು ಕಾಣ್ತಾ ಇದೆ. ರೈತರಿಗೆ ಬೇಕಾಗುವಷ್ಟು ಗೊಬ್ಬರನ್ನು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ಪೂರೈಸರಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಅದಲ್ಲದೇ ಈ ಬಾರಿ ಕಳಪೆ ಮಟ್ಟದ ಗೊಬ್ಬರನ್ನ ಮಾರಾಟ ಮಾಡ್ತಕ್ಕಂಥದ್ದು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಕಾರಣಕ್ಕೂ ಕೂಡ ಅಂಥದ್ದೇನು ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ತಕ್ಕಂಥ ರೀತಿಯಲ್ಲಿ ಎಲ್ಲೂ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಸರ್ಕಾರದವ್ರು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ ಒಂದ್ ಕಡೆಗೆ ನಮ್ಮ ಹತ್ರ ಗೊಬ್ಬರ ಸ್ಟಾಕ್ ಇದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಆದರೆ ಗೊಬ್ಬರ ಎಷ್ಟು ಮಟ್ಟಿಗೆ ಸ್ಟಾಕ್ ಇದೆ, ಯಾವಾಗ ಗೊಬ್ಬರ ಎಷ್ಟೆಷ್ಟು ಸ್ಟಾಕ್ ಇದೆ ಅಂತಕ್ಕಂಥದ್ದು ನಿಖರವಾಗಿರ್ತಕ್ಕಂಥ ಕ್ಲಿಯರ್ ಕಟ್ಟಾಗಿ ಮಾಹಿತಿಯನ್ನು ಎಲ್ಲೂ ಕೂಡ ಯಾರಿಗೂ ಕೂಡ ಕೊಡಾದಂಥ ಪರಿಸ್ಥಿತಿ ಕೂಡ ಒಂದ್ ಕಡೆಗೆ ಕಾಣ್ತಾ ಇದೆ. ಇವತ್ತು DAP ಗೊಬ್ಬರನ್ನ ಎಲ್ಲದಕ್ಕ ಬಳಸಬಾರದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಅತಿ ಹೆಚ್ಚು DAP ಇವತ್ತು ಬರ್ತಿದೆ. ರಾಜ್ಯ ಸರ್ಕಾರದ ವರದಿ ಕೂಡ ನೋಡಿದ್ರೆ, ಕೇಂದ್ರ ಸರ್ಕಾರದ ಕೂಡ ನೋಡಿದ್ರೆ ಇವತ್ತು DAP ಗೊಬ್ಬರನ್ನ ಇವತ್ತು ನಮ್ಮ ರೈತರಿಗೆ ಬೇಕಾಗುವಷ್ಟು ಸಿಗ್ತಾರೆ. ಅಂದಾಜು ಈ ವರ್ಷದ ಗುರಿ ಮುಂಗಾರು ಬಿತ್ತನೆ ಮಾಡ್ತಕ್ಕಂಥ ಗುರಿ 6 ಲಕ್ಷ ಹೆಕ್ಟೇರ್ ಬರೀ ಕೇವಲ ತೊಗರಿ ಒಂದೇ ಇವತ್ತು ಗುರಿ ಇರ್ತಕ್ಕಂಥ ಒಂದು ಅಂದಾಜನ್ನ ನೋಡಿದ್ರೆ 6 ಲಕ್ಷ ಹೆಕ್ಟೇರ್ ಅಂತ ನೋಡಿದ್ರೆ ಸರಾಸರಿ 1 ಹೆಕ್ಟರ್ಗೆ 2.5 ಎಕರೆ ಕೊಡಿದ್ರು 1 ಹೆಕ್ಟರ್ ಆಗ್ತದೆ. ಅದರಲ್ಲಿ 1 ಎಕರೆಗೆ 1 ಚೀಲ ಗೊಬ್ಬರನ್ನ ನೋಡಿದ್ರೆ ಇವತ್ತು 15 ಲಕ್ಷ ಎಕರೆ ಜಮೀನು ಆಗ್ತಕ್ಕಂಥ ರೀತಿ ಅಂದಾಜನ್ನು ನೋಡಿದ್ರೆ ಅದಕ್ಕೆ ಅವರು ಹೇಳ್ತಕ್ಕಂಥದ್ಕ ಗೊಬ್ಬರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾಳೆ ಇಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಗಮನಿಸಬೇಕಾಗಿದೆ. ಹಾಗಾಗಿರೋದ್ರಿಂದ ರೈತರು ಅತಿ ಹೆಚ್ಚು ಗಮನ ಬೇಕಾಗಿರ್ತಕ್ಕಂಥ DAP ಗೊಬ್ಬರ. ಒಂದು ಕಡೆಗೆ ಹೇಳ್ತಾರೆ ಇವರು ಸರ್ಕಾರ ಅಗ್ರಿಕಲ್ಚರ್ ಅಧಿಕಾರಿಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ. DAP ಒಳಗಡೆ ಪೊಟ್ಯಾಷಿಯಂ ಇರಲ್ಲ, ಕಬ್ಬಿ DAP ಬಳಸಬಾರ್ದು, ಇವತ್ತು 10-26 ಗೊಬ್ಬರನ ಬಳಸಬೇಕು ಅಂತೇಳಿ ಇಡೀ ಎಲ್ಲ ಕಡೆಗೆ ವ್ಯಾಪಕವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಆದರೆ ನಾವು ಕೇಳಕ್ಕೆ ಬಯಸ್ತೀವಿ, DAP ಗೊಬ್ಬರದ ರೇಟು 1490 ರೂಪಾಯಿ, 1400 ರೂಪಾಯಿ, 1450 ರೂಪಾಯಿ, 1300 ರೂಪಾಯಿ ಹೋದ ವರ್ಷ ಇರ್ತಕ್ಕಂಥ ರೇಟ್ ಈ ವರ್ಷ ಅದು ರೇಟ್ ಜಾಸ್ತಿ ಆಗಿದೆ. 1490ರಿಂದ 1500 ರೂಪಾಯಿ ತನಕ ಆಗಿದೆ. ಇನ್ನು ಗೊಬ್ಬರದ ಅಭಾವ ಕೃತಕ ಸೃಷ್ಟಿ ಮಾಡಿ ಅದು 1600 ಮಾಡ್ಬೋದು, ಮಾರಾಟ ಮಾಡ್ಬೋದು, 1700 ಕೂಡ ಮಾಡಿ ರೈತರಿಗೆ ಬರೀ ಹೇಳ್ತಕ್ಕಂಥ ಪರಿಸ್ಥಿತಿ ಒಂದು ಕಡೆಗಿದೆ. ಆದರೆ 10-26 ಗೊಬ್ಬರ ಅದರ ರೇಟ್ ಏನಂತ ಕೇಳಿದ್ರೆ 2150 ರೂಪಾಯಿ ಹಿಡ್ಕೊಂಡು 2250 ರೂಪಾಯಿವರೆಗೂ ಕೂಡ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಅದರ ರೇಟನ್ನು ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಕೂಡ ಅದು ಕಬ್ಬಿಗೆ ಬೆಳೆಸಿದ್ರೆ ಭಾಳ ಒಳ್ಳೆಯದು, ಅದರಲ್ಲಿ ಪೊಟ್ಯಾಷಿಯಂ ಇರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಆ ರೇಟಿಗೆ ಈ ರೇಟಿಗೆ ನೋಡಿದರೆ ರೈತರು 10-26 ಗೊಬ್ಬರನ್ನು ಬಳಸಲಾರದಂಥ ರೀತಿಯಲ್ಲಿ DAPನೇ ಬಳಸ್ತಕ್ಕಂಥಂದರೆ ಇದನ್ನು ರೊಕ್ಕ ಇವತ್ತು ಕಮ್ಮಿ ರೇಟ್ ಇರೋದ್ರಿಂದ ಇದು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಬಳಸ್ತಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಕೇಳೋಕ್ಕೆ ಬಯಸ್ತೀವಿ, ಕಾಂಪ್ಲೆಕ್ಸ್ ಗೊಬ್ಬರ ಇವತ್ತು 10-26 ಆಗಿರ್ಬೋದು, ಇತರೆ ಯೂರಿಯಾ ಆಗಿರ್ಬೋದು, ಇತರೆ ಗೊಬ್ಬರಗಳಾಗಿರ್ಬೋದು, ಎಲ್ಲ ಗೊಬ್ಬರಕ್ಕೂ ಕೂಡ ಇವತ್ತು ನಾವು ಕೇಳ್ತಾ ಇದ್ದೀವಿ ಸಬ್ಸಿಡಿ ಸಹಾಯಧನವನ್ನು ಅತಿ ಹೆಚ್ಚು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಒತ್ತಾಯವನ್ನು ಮಾಡಕ್ಕೆ ಹೊರಟಿವಿ.
ಅದೇ ರೀತಿಯಲ್ಲಿ ರೈತರಿಗೆ ಸಾಕಾಗುವಷ್ಟು ಇವತ್ತು ಗೊಬ್ಬರನ್ನು ಪೂರೈಸುವುದರಲ್ಲಿ ಸರ್ಕಾರ ವಿಫಲ ಆಗಿದೆ ಸಂಪೂರ್ಣವಾಗಿ. ಆ ರೈತರಿಗೆ ಸಂಪೂರ್ಣವಾದಂಥ ಇವತ್ತು ಇಲ್ಲಿವರೆಗಿನ ಗೊಬ್ಬರನ್ನು ವಿತರಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಒಂದು ಚೀಲ ಒಂದು ಬ್ಯಾಗ್ ಗೊಬ್ಬರ ಕೂಡ ಸರ್ಕಾರ ಆಗಲಿ ಮತ್ತು ಅಧಿಕಾರಿಗಳಾಗಲಿ ಕೊಡೋಕ್ಕೆ ಮುಂದೆ ಬಂದಿಲ್ಲ, ಎಲ್ಲಿಯೂ ಕೂಡ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಇವತ್ತು ಕೆಲವರಿಗೆ ಕೇಳಿದರೆ ಕೆಲವರಿಗೆ ಗೊಬ್ಬರನ್ನು ಮಾರಾಟ ಮಾಡೋಕ್ಕೆ ರೈತರು ಹೋಗಿ ಗೊಬ್ಬರ ಕೇಳಿದರೆ ರೈತರಿಗೆ ಏನಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಗೊಬ್ಬರ ನಮ್ಮ ಹತ್ರ ಈಗ ಸದ್ಯಕ್ಕೆ ಸ್ಟಾಕ್ ಇಲ್ಲ, ಗೊಬ್ಬರ ಕೊಡೋಕ್ಕಾಗಲ್ಲ, ಗೊಬ್ಬರ ಒಂದು ವಾರ ಬಿಟ್ಟು ಮಳೆ ಬಿದ್ದ ನಂತರ ಗೊಬ್ಬರ ಕೊಡ್ತೀವಿ ಅಂತಕ್ಕಂಥ ಮಾತೊಂದು ಒಂದು ಕಡೆಗೆ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನೊಂದು ಕಡೆಗೆ ಏನು ಹೇಳ್ತಾರೆ, ಯಾವ ಸೊಸೈಟಿಯವರು ಡಿ ಕಟ್ಟಿ ಗೊಬ್ಬರನ್ನು ತಂದು ಇಟ್ಕೊಂಡಿರ್ತಕ್ಕಂಥ ಆ ಸೊಸೈಟಿಯವ್ರಿಗೆ ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ, ನೀವು ಯಾವುದೇ ಕಾರಣಕ್ಕೂ ನಮ್ಮ ಪರ್ಮಿಷನ್ ಇಲ್ಲದೇ ಗೊಬ್ಬರನ್ನು ಮಾರಾಟ ಮಾಡಿದರೆ, ರೈತರಿಗೆ ಗೊಬ್ಬರ ಕೊಟ್ಟರೆ ನಿಮ್ಮ ಲೈಸೆನ್ಸ್ ರದ್ದು ಮಾಡ್ತೀವಿ, ನಿಮ್ಮೆಲ್ಲ ಇದನ್ನು ಕೇಸ್ ಬುಕ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಒಂದು ಕಡೆಗೆ ಎದುರ್ಸಕ್ಕೆ ಶುರು ಮಾಡ್ತಾ ಇದ್ದಾರೆ.